ನೀವು ಬಹುಶಃ 26-27ನೇ ತಾರೀಕು ಒಂದು ಇದರಲ್ಲಿ ನಿಮ್ಮ ಅಭಿಪ್ರಾಯ ಹಾಕೊಂಡ್ಬಿಟ್ಟಿದ್ದೀರಿ, ತನಿಖೆ ಮಾಡ್ತಕ್ಕಂಥ ಚಿಂತನೆ ಇದೆ ಅಂತ ಹೇಳಿ. ನೀವು ಆ ಚಿಂತನೆಯನ್ನು ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದಾನೆ. ಅದನ್ನು ನೀವು ಬೇರೆ ಬೇರೆ ಥರ ವ್ಯಾಖ್ಯಾನ ಯಾಕೆ ಮಾಡ್ತಾ ಇದ್ದೀರಿ? ನೀವು SIT ಕೂಡ ಚಿಂತನೆ ಮಾಡ್ತೀವಿ ಅಂತ ಹೇಳಿ 28ನೇ ತಾರೀಕು ನಂತರ ಒಂದು ಕೇಸನ್ನು ಬೆಂಗಳೂರಿನಲ್ಲಿ ಸಿದ್ಧ ಮಾಡಿ ಇಲ್ಲಿಂದ ಒಳನುಸುಪುರಕ್ಕೆ ಗಣಿಕಯಂತ್ರದ ಮುಖಾಂತರ ಅಲ್ಲಿ FIR ಮಾಡ್ಕೋತೀರಿ. ಈಗ ಅದಕ್ಕೆಲ್ಲ ಅವಕಾಶಗಳಿದೆ, ಮಾಡ್ಕೊಂಡಿದ್ದೀರಿ. ಈಗ ಪದೇ ಪದೇ ಪ್ರಧಾನಮಂತ್ರಿಗಳನ್ನು ಯಾಕೆ ಹೇಳಿತೀರಿ? BJP ಪಕ್ಷವನ್ನು ಯಾಕೆ ಹೇಳಿತೀರಿ? ಆ ಪ್ರಕರಣಕ್ಕೂ BJPಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು? ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ್ಯಾರ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೂ ಗೊತ್ತಿಲ್ಲದೆ ಇದೆ, ತಿಳ್ಕೊಳ್ಳಿ ಅಂತ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಇಲ್ಲಿ ನೋಟಿಸನ್ನು ನೀವು ಕೊಟ್ಟ ನಂತರ ಎಳೆಯೋಕ್ಕೆ ಹೋಗೋದಿಲ್ಲ. ಆ ವ್ಯಕ್ತಿ ಒಂದು ವಾರ ಏನೋ ಸಮಯ ಕೇಳಿ, ಒಂದು ವಾರ ಸಮಯ ಕೊಡಿ, ನೆಕ್ಸ್ಟ್ ಒಂದು ವಾರದಲ್ಲಿ ಬಂದು ನಾನು SIT ಕಚೇರಿಗೆ ಬರ್ತೀನಿ ಅಂತಕ್ಕಂಥ ಹೇಳಾಗಿದೆ. ಸಮನ್ಸ್ ಕೊಟ್ಟಾಗ ಅದು ಕೇಸ್ ಆಗಿರ್ತಕ್ಕಂಥದ್ದು ಬೇಲೆಬಲ್ ಸೆಕ್ಷನಲ್ಲಿ ನೀವು ಹಾಕೊಂಡಿದ್ದೀರಿ. ಬೇಲೆಬಲ್ ಸೆಕ್ಷನಲ್ಲೇ ನೀವೇ ಹಾಕೊಂಡಿದ್ದೀರಿ ಕೇಸ್ನ. 3 years ಬೇಲೆಬಲ್ ಸೆಕ್ಷನ್ ಅದು ಸ್ವಲ್ಪ ಇರಪ್ಪ. ಬೇಲೆಬಲ್ ಸೆಕ್ಷನ್ ಯಾರು ಹೋದ್ರೂ ಕೋರ್ಟ್ ಇದು ಕೊಡ್ತಾರೆ, ನೀನು ವಕೀಲ ನಿಂದು ಬೇರೆ. ಇಲ್ಲಿ ಆ ವ್ಯಕ್ತಿ ಬರಲ್ಲ ಅಂತ ಏನು ಹೇಳಿಲ್ಲ, ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿದ್ದಾನೆ. ರೇವಣ್ಣ ಅವರು 2 ದಿವಸ ಸಮಯ ಕೇಳಿದ್ದಾರೆ, ಬರಲ್ಲ ಅಂತ ಹೇಳಿಲ್ಲ. 8 ಬಾರಿ 10 ಬಾರಿ ಸಮನ್ಸ್ ಕೊಟ್ಟು ಈ ದೇಶದಲ್ಲಿ ಆ ಸಮನ್ಸ್ಗೆ ಗೌರವನೇ ಕೊಡದೇ ಇರತಕ್ಕಂಥದ್ದು ನಡೀತಾ ಇದೆ. ಮೊದಲನೇ ಸಮನ್ಸ್ಗೇನೆ, ನೋಟಿಸ್ಗೇನೆ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮ ಮಾತುಗಳು ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳನ್ನು ಎಳೆದುಬಿಟ್ರಿ, ಇದರಲ್ಲಿ ನೀವೇ ಕಳಿಸ್ಬಿಟ್ಟಿದ್ದೀರಿ. ದೇವೇಗೌಡರು ಪ್ರಧಾನಮಂತ್ರಿಗಳು ಇಬ್ಬರು ಚಿತಾವಣೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ವಿದೇಶಕ್ಕೆ. ಯಾರು ನಿಮಗೆ ಇವೆಲ್ಲ ಹೇಳಿದವರು? ನೀವುಗಳೇ ಏನೇನು ಬೇಕೋ ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ನೀವು ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ತನಿಖೆಯ ಆ ದಿನ ಸರಿಯಾದ ಮಾರ್ಗದಲ್ಲಿ ತಗೊಂಡೋಗ್ಬೇಕು ಅಂತ ಇದ್ದೀರೋ, ಆ ತನಿಖೆಯ ವರದಿ ಕೇವಲ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದ್ದೀರೋ ಈ ಕಮಿಟಿ ರಚನೆ ಮಾಡಿರೋದು? ಇದನ್ನು ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. 25ನೇ ತಾರೀಕಿನಿಂದ 21ಕ್ಕೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದ್ದಾರೆ. 24-25ರಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯದ ಎಪಿಸೋಡ್ಗಳು ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅದಷ್ಟೇ ಅಲ್ಲ, ದೇವೇಗೌಡರ ಮನೆ ಮುಂದೆ, ನನ್ನ ಮನೆ ಮುಂದೆ ಬೆಳಗ್ಗೆ 5:30-6 ಗಂಟೆಗೆ ಮಾಧ್ಯಮದ ಮಿತ್ರರು ಕ್ಯಾಮ್ರಾ ಸಮೇತ ಬಂದು ರಾತ್ರಿ 12 ಗಂಟೆವರೆಗೆ ದೇವೇಗೌಡರು ಮತ್ತು ನನ್ನ ಮನೆ ಮುಂದೆ ನಿಲ್ತಕ್ಕಂಥ ಒಂದು ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಅದು ಯಾರು ಹಿಂದೆ ಸುಮ್ಮನಿರಪ್ಪ, ಇಲ್ಲೇನು ನಿಮಗೇನು ಕೆಲಸ ಇಲ್ಲ? ನಿಮಗೇನು ಕೆಲಸ? ಕಡೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ಕೊಂಡು ಯಾಕೆ ಇದು ಮಾಡ್ತಿದ್ದೆ? ಪ್ರತಿನಿತ್ಯ ನನ್ನ ಮನೆ ಮುಂದೆ, ದೇವೇಗೌಡರ ಮನೆ ಮುಂದೆ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡೆ ಪಾಪ ಶ್ರಮ ವಹಿಸ್ಕೊಂಡು ಕೂತಿದ್ದೀರಿ, ಮಾಧ್ಯಮಕ್ಕೆ ಬಿತ್ತರು. ಈ ಎಪಿಸೋಡ್ಗಳಲ್ಲಿ
ಸನ್ಮಾನ್ಯ ದೇವೇಗೌಡರಾಗಲಿ ನನದಾಗಲಿ ಯಾವುದೋ ಪಾತ್ರವೇ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಸುತ್ತಲ್ಲೇ ಸುತ್ತಿರ್ತಕ್ಕಂಥದ್ದು ಯಾಕೆಂದ್ರೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನೂ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇವತ್ತು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಯಾರ್ಯಾರ ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ. ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ಈ ವಿಷಯ ಹೊರಗೆ ಬಂದ ಮೊದಲನೇ ದಿನವೇ ಹೇಳಿದ್ದೇನೆ, ಇದರಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು. ಉಪ್ಪು ತಿಂದಂಥವ್ರು ನೀರು ಕುಡಿಲೇಬೇಕು. ಇದನ್ನು ಹೇಳಾಗಿದೆ ನಾನು. ಮತ್ತು ಪದೇ ಪದೇ ನನ್ನ ಹತ್ರ ಕ್ಯಾಮ್ರಾ ಇಟ್ಕೊಂಡು ಯಾಕೆ ಬರ್ತಾರೆ ಗೊತ್ತಿಲ್ಲ ನನಗೆ. ವಿಷಯ ಮತ್ತು ಅಲ್ಲಿಗೆ ಹೋಗ್ತೀನಿ. ನನಗೆ ಆ ವಿಷಯ ಕೇಳಿದ್ರೆ ನಾನೇನು ಹೇಳಲಿ? ಈಗ SIT ರಚನೆ ಈಗ ಮಾಡ್ಕೊಂಡಿದ್ದಾರೆ. SIT ರಚನೆ ಈಗ ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ಪ್ರಧಾನಮಂತ್ರಿಗಳು ಒಂದು ಪತ್ರ ಬರೆದಿದ್ದೀನಿ, ಏನೋ ಲುಕ್ಔಟ್ ಅಂತಲೋ ಏನೋ ಹೇಳ್ಕೊಂಡಿದ್ದೀನಿ. ಪಾಸ್ಪೋರ್ಟ್ ಯಾಕೆ ಕೊಟ್ರಿ, ಪಾಸ್ಪೋರ್ಟ್ನ ಹೆಂಗೆ ಬಿಡುಗಡೆ ಮಾಡಿದಿರಿ, ವೀಸಾ ಯಾಕೆ ಕೊಡಿಸಿದ್ರಿ, ವೀಸಾ ರದ್ದು ಮಾಡಬೇಕು. ವೀಸಾ ರದ್ದು ಮಾಡೋದು ನಮ್ಮ ರಾಜ್ಯದ ವಿದೇಶಾಂಗ ಇಲಾಖೆ ಅಲ್ಲ, ನಮ್ಮ ರಾಷ್ಟ್ರದ. ಅದನ್ನು ಅಲ್ಲಿ ಕೊಡೋದು, ವೀಸಾನ ಕೊಡೋದಾದ್ರೂ ಆ ದೇಶದಲ್ಲಿ ಎಲ್ಲಿದ್ದಾನೋ ಆ ದೇಶದಲ್ಲಿ. ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೆ ನೀವೇನು ಪ್ರಧಾನಮಂತ್ರಿಗಳಿಗೆ ಒತ್ತಡ ಹಾಕಿದ್ದೀರಿ, ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದು 26ನೇ ತಾರೀಕೇನೋ ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥ ಅಂಶ. ಆ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕಾದ್ರೆ ಇನ್ನೂ ಯಾವುದೇ ರೀತಿಯ ಕೇಸ್ ಬುಕ್ ಆಗಿಲ್ಲ ಅಲ್ಲಿ. ನೀವು ಬಹುಶಃ 26-27ನೇ ತಾರೀಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.